ಇದು ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ಆ ದುರುಳ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸುಮ್ಮನೆ ಮೇಲೆ ನೋಡುತ್ತಾ ನಿಂತಿರುವೆ. ನೆನಪಿಲ್ಲವೇ? ಅಂದು ಆ ದುರುಳ ದುರ್ಯೋಧನನು ಕೊಟ್ಟ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಮರೆತೇ ಬಿಟ್ಟೆಯ? ಶೋಭನ ರಾಜಶಕುನಿಯ ಆಶ್ವಾಸನೆಯನ್ನು ಹಲ್ಲೆಗಳೆಯುತ್ತಿರುವ ಅದಮ ಮರುಳುಗಳೇ, ಕುಹಕ ಕಂಠದ ಕರ್ಕಶ ಕೇಕೆ, ಏಮಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನ ಕೈಯುತ್ತಿರುವ ಪ್ರಚಂಡ ಚಂಡಮಾರುತದ ತಾಂಡವ ನೃತ್ಯ. ಈ ಪ್ರಚಂಡ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ಸುಯೋಧನ, ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ, ಒಂದೇ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಆ ಒಂದು ಹಿಡಿ ಅನ್ನ, ಒಂದು ಹೊಳೆಯ ನೀರನ್ನು ನನಗೊಪ್ಪಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು. ಅಂದು ನೀನು ನಿನ್ನ ಕತ್ತಲೆ ದಿಗಂತ ಕಾರಾಗೃಹದಲ್ಲಿ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಬಂಧನದಲ್ಲಿರಿಸಿ ನೀನು ಕೊಡುತ್ತಿದ್ದ ಅತಿ ಘೋರವಾದ ಕಠಿಣ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ. ಈ ನನ್ನ ದೇಹವು ಕಂಪಿಸುತ್ತಿರುವುದು, ಈ ನನ್ನ ಕೈ ಕಾಲುಗಳು ಗಡಗಡಗಡನೆ ನಡುಗುತ್ತಿರುವುದು, ನನ್ನ ಗಾಂಧಾರ ಕುಲಚ್ಛೇದಕ್ಕೆ ಕಾರಣಕರ್ತನಾದ ದುರ್ಬಲ ದುಷ್ಟ ದುರ್ಯೋಧನವೇ ಕೇಳು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನ ಈ ಕುರುವಂಶವನ್ನು ನಾಶ ಮಾಡದೇ ಹೊರತು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಅಣ್ಣ, ಹಳಬೇಡಿ ಅಣ್ಣ. ಹಳಬೇಡಿರಿ ಕೃಷ್ಣಣ್ಣ. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಈ ನಿಮ್ಮ ದಾರುಣ ಕೃತ್ಯಕ್ಕೆ ಕಾರಣೀಕರ್ತನಾದ ಆ ದುರ್ಯೋಧನನನ್ನು ಕುಲವಂಶ ನಾಶ ಮಾಡದ ಒಂದು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಕುರುವಂಶವನ್ನು, ಈ ಕುರುವಂಶದ ರಾಜ್ಯ ಸಿಂಹಾಸನವನ್ನು ರಕ್ತದ ಕೋಯಿಯಲ್ಲಿ ಈ ಶಕುನಿಯ ಆತ್ಮಕ್ಕೆ ಇನ್ನೆಲ್ಲಿ ಆನಂದ.
ಕೊರತೆ ಸದಾ ಸಂಗ್ರಾಮ ಗುರುಕುಲವಂತರ ನಿರ್ನಾಮ. ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಕಣದಲ್ಲಿ ಅವರ ಬಲಿಗೋರೆ. ಸೇಡಿನ ಸರ್ಪದ ಮಡಿಲಿನಲ್ಲಿ ಕರಗವ ನೋಡಲು ಬಯಸುವ. ನಿನ್ನ ವಿನಾಶಕ್ಕೆ ನಾಂದಿಯಾಡಿ ಆನಂದವನ ಹೊಂದುವೆನು. ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕೆಲವೊಂದನ್ನೇ ಕೇಳು. ಈ ನಿನ್ನ ಗಾಂಧಾರ ಕುಲವಂಶವನ್ನು ನಿರ್ನಾಮ ಮಾಡದೆ ಹೊರತು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಅದು ಅದು ಅವನೇ ಇತ್ತ ಬರುವಂತೆ ಕಾಣುತ್ತಿಲ್ಲ. ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ ಶಕುನಿ ನ್ಯಾರಿಗಯ್ಯ. ಆ ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಸುಯೋಧನ ಅನ್ನುವಷ್ಟರಲ್ಲಿ ನೀನು ಬಂದೆ. ನಾನು ಮಾಡಿದ್ದು ಯುಕ್ತವೇ ಶಕುನಿ. ಚಿಂತೆ ಯಾಕೆ ಗುರುರಾಜ? ಜಯದ್ರಜ ಸುತ್ತವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಧೀರನು. ಒಂದೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸುಯುದ್ಧ ಕಲಹ ಇದು ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ಅವರ ಮಾತುಗಳನ್ನು ನಿರಾಕರಿಸಿದನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತ್ರಗಳು ಪರಿಗ್ರಹವನ್ನ ಬಿಡಿಸುವಂತ.
ನಾಳೆ ಪ್ರಾತಃಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವುದಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ಗರ್ಭಿತ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜ ಪ್ರಶಸ್ತವನ್ನು ದಾಟಿ ನೆಟ್ಟಗೆ ನಮ್ಮ ಮನೆಗೆ ಬಾರದೆ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ಅವನಿಗೆ ಎಷ್ಟು ದುರಂಕಾರ, ಎಷ್ಟು ಅವೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಎದುಬದಿಯು ಭಕ್ತ ಪರಾಧೀನನು, ಭಕ್ತರ ಮನೆಗೆ ತಾವಿಸುವವನು. ವಿದುರನಂತಹ ಭಕ್ತರು ಆ ಕೃಷ್ಣನಿಗೆ ಯಾರಿದ್ದಾರೆ? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಅಣ್ಣ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೆ ಒಪ್ಪದು ಅಭಿಮಾನಿಶಾಲಿಯಾದ ನನ್ನ ಸಹೋದರನ್ನು ಒಂದೊಂದು ಶಾಸನ ಮಾಡಲು ದುಸ್ಸಾಹಸವೇ ಎನಿಸಬಹುದು. ಮಾವ, ಈಗ ಏನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದಿರುವೆನು ಅಂದುಕೊಂಡಿರುವೆಯಾ? ಮತ್ತೆ ಎಂದಿಗೂ ಇಲ್ಲ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಒಂದು ವೇಳೆ ಬಂದಿದ್ದರೆ ಆದರೆ ಈ ನಿನ್ನ ಕುರುರಾಜನ ಸಾರ್ವಭೌಮವನ್ನು ತೃಣೀಕರಿಸಿ ಆ ಮುರುಕುಜೋಪಡಿ ಹೊಂದಿರುವಂತಹ ವಿದುರನ ಮುರುಕುಜೋಪಡಿಗೆ ಹೋಗುತ್ತಿದ್ದಾನೆ. ಆರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಿರುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಂತ ಇಷ್ಟೊಂದು ದ್ವೇಷ ಏಕೆ ಶಕುನಿ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯ ಭಗವಂತ ಎಂದು ಪೂಜಿಸುವನು, ಅಂತಹವರನ್ನೇ ಸಂಹಾರ ಮಾಡುವನು. ಕಂಸ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರಲ್ಲವೇ? ಹೌದು ಮಾವ. ಅಂತಹವರನ್ನೇ ಸಂಹರಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂಡಿಸಿ ಸಹೋದರನನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂತಹವನಿಗೆ ಮನ್ನಣೆಯೇ ಸುಯೋಧನ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದ್ದು ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಅದೇನದು? ಕಾಳ ಸರ್ಪದ ಚಿತ್ತ ಬಳಿಕ ಸುಯೋಧನ, ಕೃಷ್ಣನಿಂದ ಉಜ್ಜನ್ಮತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನ ಸೈನ್ಯ ಸಮೇತವಾಗಿ ನಿನ್ನ ಪಗರವಾಗಿ ಸಹಾಯ ಮಾಡಲು ಬರ್ತಿದ್ದರೆಂದರೆ ನೀನು ನಿರಾಕರಿಸಬೇಕಿದ್ದು. ನೀನು ಕೃಷ್ಣನಿಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಸಾಕೆಂದು ಹೇಳಬಹುದಾಗಿತ್ತು. ಆದರೆ ಆ ಉಭಯ ಸಂಕಟದಿಂದ ಆ ಅರ್ಜುನನು ನಿನ್ನನ್ನು ಪಾರು ಮಾಡಿರೋಣಯ್ಯ. ಕೃಷ್ಣನು ನೀನು ಹೇಳುವಷ್ಟು ವಂಚಕನೇ ಆಗಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ
ಆ ಪಾಂಡವರನ್ನು ಹಿಂಸಿಸಬೇಕಾಗಿರುವುದು. ಪಾಂಡವರು ಸುಯೋಧನ, ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ಈ ಸಂಧಾನಕ್ಕೆ ಸಂಬಂಧಿಸಿ ನೀನೇನಾದರೂ ಒಪ್ಪಿಕೊಂಡಿದ್ದಾದರೆ ಈ ನಿನ್ನ ವಿನಾಶಕ್ಕೆ ನೀನೇ ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರು ಅವರ ರಾಜ್ಯದ ಮೇಲಿನ ಹಕ್ಕುಗಳನ್ನು ನಷ್ಟ ಹೊಂದಿದರು. ಆದರೆ ಮತ್ತೆ ಅವರು ರಾಜ್ಯವನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತವಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದೇ ಇದು ಉಚಿತವೇ ದುರ್ಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಆದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈಡಿಯಲ್ಲಿ ಅದು ಬಿಟ್ಟು ಮೇಲಿಂದ ಮೇಲೆ ದೇಹಿ ದೇಹಿ ಎಂದು ಈ ಭಿಕ್ಷಾಟನೆಯದ್ದಕ್ಕೆ ಸರಿಯಾಗಿ ಹೇಳಿದ ಸೌವಲ ರಾಜ. ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ, ಬಾರಿಗೂ ಸಂಧಿಯ ನೆಪದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಶ್ರೀಕೃಷ್ಣನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡಲೇಬೇಕು ಸುಯೋಧನ, ಮಾಡಲೇಬೇಕು ಮಾವ. ಹೌದು ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಣ್ಣ ಮನವಿ ಇರುವುದು. ಅದೇನದು ಮಾವ? ಸುಯೋಧನ, ಅದನ್ನು ಸಮಯ ಬಂದಾಗ ನಾನು ನಿನಗೆ ತಿಳಿಸುವೆನು. ಆಗಲಿ ಮಾವ. ನಿನ್ನೆಯ ಸ್ನೇಹ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ರಾಜ್ಯಸಭೆಗೆ ಹೋಗೋಣ. ನಡೆ.